ಇಂಡಿಯಾ ಮೈತ್ರಿಕೂಟ ಇದಕ್ಕೆ ಯಾರು ಬೆಸ್ಟ್? ರಾಹುಲ್ ಗಾಂಧಿನ, ಮಮತಾ ಬ್ಯಾನರ್ಜಿನ, ಅರವಿಂದ್ ಕೇಜ್ರಿವಾಲ, ಅಖಿಲೇಶ್ ಯಾದವ್ ಅನ್ನೋ ಪ್ರಶ್ನೆ ಕೇಳಲಾಗಿ ರಾಹುಲ್ ಗಾಂಧಿ ಬೆಸ್ಟ್ 29%. ಅಂದರೆ ಈ ಇಂಡಿಯಾ ಮೈತ್ರಿಕೂಟದಲ್ಲಿ ಭಾಳಷ್ಟು ಜನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ಸ್ ಇವರೆಲ್ಲ ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ಅಖಿಲೇಶ್ ಯಾದವ್ ಇವರೆಲ್ಲರಿಗೂ ಕಂಪೇರ್ ಮಾಡಿದರೆ ರಾಹುಲ್ ಗಾಂಧಿಯ ಬಗ್ಗೆ ಜನರಿಗೆ ಒಲವಿದೆ. ನೆಕ್ಸ್ಟ್, ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರ ಸಾಧನೆ ಉತ್ತಮ ಅಂತ 44% ಜನ ಹೇಳಿದರೆ, ಕಳಪೆ ಅಂತ 32% ಜನ ಹೇಳಿದ್ದಾರೆ ಒಬ್ಬ ಪ್ರತಿಪಕ್ಷ ನಾಯಕನಾಗಿ. ನೆಕ್ಸ್ಟ್ ಪ್ರಶ್ನೆ, ಎಲೆಕ್ಷನ್ಗಳು ಮುಕ್ತ ಹಾಗೂ ನ್ಯಾಯಸಮ್ಮತ ಆಗಿರ್ತಾವಾ? ಅದಕ್ಕೆ ಸಂಬಂಧಪಟ್ಟಂತೆ ಹೌದು, ನ್ಯಾಯಸಮ್ಮತವಾಗಿದೆ ಅಂತ 57% ಜನ ಹೇಳಿದ್ದಾರೆ. ವೋಟ್ ಚೋರಿ ಆರೋಪ ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಈ ವೋಟ್ ಚೋರಿ ಆರೋಪ ಎಫೆಕ್ಟ್ ಎಷ್ಟಿದೆ, ಆಗಿದೆಯಾ ಅನ್ನೋದಾಗಿ ಕೇಳಿದ ಪ್ರಶ್ನೆಗೆ ಹೌದು ಅಂತ 40% ಜನ ಹೇಳಿದ್ದಾರೆ. 14% ಜನ ಅಲ್ಪ ಮಟ್ಟಿಗೆ ಅಂತ ಹೇಳಲಾಗಿ, ಪ್ರಭಾವ ಬೀರಿಲ್ಲ ಅಂತ 27% ಜನ, ಇದಕ್ಕಿಂತ ದೊಡ್ಡ ವಿಷಯಗಳಿವೆ ಅಂತ 10% ಜನ ಹೇಳಿದ್ದಾರೆ. ಸೊ ಓವರಾಲ್ ಶೇಕಡಾವಾರು ತೆಗೆದುಕೊಂಡರೆ ವೋಟ್ ಚೋರಿಯ ಬಗ್ಗೆ ಸ್ವಲ್ಪ ಜನರ ಗಮನದಲ್ಲಿ ಇದೆ. ಇನ್ನು SIR ಪ್ರಕ್ರಿಯೆ ರಾಜಕೀಯ ಪಿತೂರಿಯ ಭಾಗವಾ ಅಥವಾ ಅದರಿಂದ ಮುಕ್ತವಾಗಿದೆಯಾ ಅಂತ ಕೇಳಲಾಗಿ 50% ಜನ ಹೌದು, ರಾಜಕೀಯ ಪಿತೂರಿಯಿಂದ ಮುಕ್ತವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಇಂಡಿಯಾ ಕೂಟದಲ್ಲಿ ಕಾಂಗ್ರೆಸ್ಸೇ ದುರ್ಬಲವೇ ಅಂತ ಕೇಳಲಾಗಿ 62% ಜನ ಹೌದು, ಕಾಂಗ್ರೆಸ್ಸೇ ದುರ್ಬಲ ಅಂತ ಹೇಳಿದೆ. ಈ ಇಷ್ಟು ವಿಚಾರಗಳಲ್ಲಿ, ಇಷ್ಟು ಪ್ರಶ್ನೆಗಳಲ್ಲಿ ತಾವು ಯಾವ ಪ್ರಶ್ನೆನ ಆಯ್ಕೆ ಮಾಡ್ಕೋತೀರಿ ಸರ್? ಜಾಸ್ತಿ ಪ್ರಶ್ನೆಗಳಾದವು, ಎಲ್ಲ ಒಂದಕ್ಕೊಂದು ಲಿಂಕ್ಡ್ ಪ್ರಶ್ನೆಗಳಿವೆ. ಆವಾಗಲೇ ನೀವು ಹೇಳಿದ್ದನ್ನು ಒಂದು ಲೈನ್ ಸೇರಿಸ್ಕೊಂಡು ಇದಕ್ಕೆ ಹೇಳ್ತೀನಿ. ಒಂದು, ನಿರುದ್ಯೋಗ ಸಮಸ್ಯೆ ಸ್ಟಿಲ್ ಎಕ್ಸಿಸ್ಟ್, ಈ ಚುನಾವಣೆಯ ನಂತರವೂ ಸ್ಟಿಲ್ ಎಕ್ಸಿಸ್ಟ್. ಬೆಲೆ ಏರಿಕೆಯ ಸಮಸ್ಯೆ ಈಗಲೂ ಬರ್ನಿಂಗ್ ಇಶ್ಯೂ. ಆರ್ಥಿಕ ಪ್ರಗತಿ ಅಲ್ಲಿ ಅದನ್ನು ಗಮನಿಸಿದರೆ ಆ ನಂಬರ್ಸ್ಗಳು ಸರಿಸಮ ಇದೆ. ಅಂದರೆ ಅಲ್ಲಿ ಸರ್ಕಾರ ಜನಪ್ರಿಯ ಆಗಿಲ್ಲ, ಕೇಂದ್ರ ಸರ್ಕಾರ ಜನಪ್ರಿಯ ಆಗಿಲ್ಲ. ಅಂದರೆ ಆ ಸ್ಟಿಲ್ ಮೋದಿ ಈಸ್ ಪಾಪ್ಯುಲರ್. ಹೀಗಿದ್ರೂ ಮೋದಿ ಪಾಪ್ಯುಲರ್. ಅದೇನು ಕಾಂಟ್ರಡಿಕ್ಷನ್ನೋ ಅಥವಾ ಮತಗಳ ಲೆಕ್ಕಾಚಾರ, ಜನರ ಅಭಿಪ್ರಾಯನೋ ನನಗೆ ಗೊತ್ತಿಲ್ಲ. ಅಂದರೆ ಇದನ್ನು ಏನು ತೋರಿಸ್ತಿದೆ ಅಂತಂದರೆ, ಮೋದಿ ಜನಪ್ರಿಯತೆ ಯಬೋದಿ ಪಾರ್ಟಿ ಲೈನ್ ಬರ್ತಾ ಇದೆ. ಯಬೋದಿ ಪಾರ್ಟಿ ಲೈನ್, ಪಕ್ಷ ಮತ್ತು ಪಕ್ಷದ ಹಿಂದಿರುವ ಸಂಘಟನೆಗಳು, ದೇಶದ ಆರ್ಥಿಕ ಸ್ಥಿತಿಗತಿಗಳು, ಸಮಸ್ಯೆಗಳನ್ನು ಮೀರಿ ಯಬೋದಿ ಪಾರ್ಟಿ ಲೈನ್ ಹೋಗ್ತಿದ್ದಾರೆ. ಅದು ಬಹುಶಃ ಪಾರ್ಟಿಯನ್ನ ಮೀರಿ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಾರ್ಟಿ ಅಂತ ಅವ್ರೇನು ಕರ್ಕೋತಾರೆ, ಮತ್ತು ಅದರ ಹಿಂದೆ ಅದನ್ನ ಬ್ಯಾಕ್ ಮಾಡುವಂತಹ ಐಡಿಯಾಲಜಿಕಲ್ ಇರುವಂತಹ ಶಿಸ್ತಿನ ಸಂಘಟನೆಗಳು ಅಂತ ಅವ್ರೇನು ಕ್ಲೈಮ್ ಮಾಡ್ಕೋತಾರೆ, ಅವೆರಡನ್ನೂ ಮೀರಿ ಲಾರ್ಜರ್ ಸೈಜಲ್ಲಿ ಮೋದಿ ಪ್ರೊಜೆಕ್ಟ್ ಆಗ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನ, ಅದು ಲಾರ್ಜರ್ ಸೈಜಲ್ಲಿ ಪ್ರೊಜೆಕ್ಟ್ ಆಗಿ ಅವಾಗ ನಾವು ಹೇಳ್ತೀವಿ ಇಂಡಿಯಾ ಇಸ್ ಇಂಡಿಯಾ ಅಂತ DK ಬರುವ ಹೇಳ್ತಿದ್ರಲ್ಲ, ಆ ಥರ ಮೋದಿ ಈಸ್ ಇಂಡಿಯಾ ಈಸ್ ಮೋದಿ ಅಂತ ಏನಾದ್ರು ಬರುತ್ತಾ ಅಂತ ಒಂದು ಪ್ರಶ್ನೆಗೆ ಇಷ್ಟು ನಾನು ನಿಲ್ಲಿಸ್ತೀನಿ. ಬರುತ್ತಲ್ಲ ಸರ್, ದೇಶ ಅಂದ್ರೆ ಮೋದಿ, ಮೋದಿ ಅಂದ್ರೆ ದೇಶ, ಮೋದಿ ಅವ್ರನ್ನ ಟೀಕೆ ಮಾಡಿದ್ರೆ ದೇಶವನ್ನೇ ಟೀಕೆ ಮಾಡಿದ ಹಾಗೆ ಅದು ಬಂದ್ಬಿಟ್ಟಿದೆ ಆಲ್ರೆಡಿ, ಇಟ್ಸ್ ದೇರ್. ಅಲ್ಲ, ಅದು ಮುಂದೆ ಅದೊಂಥರ ಹುಲಿ ಸವಾರಿ ಆಗುತ್ತೆ. ಅದು ಬೇರೆಯವರಿಗೆಲ್ಲ ಅವ್ರ ಪಕ್ಷದಲ್ಲೇ ಹುಲಿ ಸವಾರಿ ಆಗುತ್ತದು. ಇದು ಮುಂದೆ ಅದು ಯಾವ ಟರ್ನ್ ತಗೊಳುತ್ತೋ ಗೊತ್ತಿಲ್ಲ. ಆಮೇಲೆ ಉಳಿದ ಪ್ರಶ್ನೆಗಳನ್ನ ನೀವು ಎತ್ತಿದ್ದೀರ. ಉಳಿದ ಪ್ರಶ್ನೆಗಳು, ಕಾಂಗ್ರೆಸ್ನ ಜನಪ್ರಿಯತೆ ನಿಜ, ಭಾರತೀಯ ಜನತಾ ಪಕ್ಷ ಡೆವಲಪ್ಮೆಂಟ್ಸು ಮತ್ತು ಏನೇ ಇರಲಿ, ಚುನಾವಣಾ ಸಂದರ್ಭದಲ್ಲಿ ಅವರ ಸ್ಟ್ರಾಟಜಿಸ್ ಇರುತ್ತಲ್ವ, ಅವರ ಗೆಲುವಿಗೆ ತುಂಬ ಕಾರಣಗಳು ಅವರ ಸ್ಟ್ರಾಟಜಿಸ್. ಅದರಲ್ಲೇನು ಅನುಮಾನವೇ ಬೇಡ. ಒಂದು, ಹಿಂದುತ್ವದ ಅಜೆಂಡಾ, ಎಲ್ರಿಗೂ ಗೊತ್ತಿರೋ ಹಾಗೆ ಹಿಂದುತ್ವದ ಅಜೆಂಡಾ. ಎರಡನೇದು, ಅವರ ಆರ್ಗನೈಸೇಷನಲ್ ಸ್ಟ್ರೆಂತು ಮತ್ತು ಕಾಂಗ್ರೆಸ್ಸಿಗೆ ಇಲ್ದಲೇ ಇರುವಂತಹ ಸ್ಟ್ರೆಂತು, ಆರ್ಗನೈಸೇಷನಲ್ ಸ್ಟ್ರೆಂತು. ಈಗ ವೋಟ್ ಚೋರಿ, ಸರಿ, ವೋಟ್ ಚೋರಿ ಆದಮೇಲೆ ಬೂತಿಗೆ ಜನ ಯಾರು ಕರ್ಕೊಂಡ್ಬರ್ತಾರೆ? ವೋಟ್ ಚೋರಿ ನೀವು ಕ್ಯಾಂಪೇನ್ ಲಾಂಚ್ ಮಾಡಿದ್ರಿ, ಇಲ್ಲಿ DK ಶಿವಕುಮಾರ್ ಇದ್ರು, ಸಿದ್ದರಾಮಯ್ಯ ಇದ್ರು, ಎಲ್ಲರೂ ಇದ್ರು, ಕರ್ಕೊಂಡ್ಬಂದರು. ಬಿಹಾರದಲ್ಲಿ ಯಾರಿದ್ದಾರೆ, UPನಲ್ಲಿ ಯಾರಿದ್ದಾರೆ? ಇಂಪಾರ್ಟೆಂಟು ವೋಟಿಂಗ್ ದಿನ ಬೂತಿಗೆ ಜನ ಕರ್ಕೊಂಡ್ಬರ್ಬೇಕು, ಅಲ್ಲಿಗೆ ನೀವು ರೀಚ್ ಆಗಬೇಕು. ನೀವು ಅಲ್ಲಿ ವೀಕ್ ಆಗಿದ್ದೀರೋ ಆರ್ಗನೈಸೇಷನ್ ಸ್ಟ್ರೆಂತು, ಅದನ್ನ ಯಾಕೆ ಡೆವಲಪ್ ಮಾಡ್ತಿಲ್ಲ? ಒಂದು. ಆಮೇಲೆ ಎಫೆಕ್ಟಿವ್ ಕೌಂಟರ್ ನೆರೇಟಿವ್. ಹರಿಯಾಣದಲ್ಲಿ ಉಲ್ಟಾ ಹೊಡೆದ್ಬಿಡ್ತು, ಏನಂತಾರೆ ಅದನ್ನ, ಆಂಟಿ ಇನ್ಕಂಬೆನ್ಸಿನ ಉಲ್ಟಾ ಹೊಡ್ಸೋದು. ಅದೇನು ಕಮ್ಮಿ ಸ್ಟ್ರಾಟಜಿ ಅಲ್ಲ, ಅದು ಪ್ರೋ ಇನ್ಕಂಬೆನ್ಸಿ ಮಾಡೋದು, ಆಂಟಿ ಇನ್ಕಂಬೆನ್ಸಿನ. ಅದಕ್ಕೆ ಬೇಕಾಗಿರೋ ಮೆಷಿನರಿ, ಅದಕ್ಕೆ ಬೇಕಾಗಿರೋ ಹಣ, ಅದಕ್ಕೆ ಬೇಕಾಗಿರೋ ಅಂದರೆ
ಚುನಾವಣಾ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಒಂದೊಂದ ಒಂದು ಚುನಾವಣೆಗೆ ಹೊಸ ಟ್ರೆಂಡನ್ನು ಹುಟ್ಟಾಕ್ತಾ ಇದೆ. ಈ ಸ್ಕಿಲ್ಲು ಕಾಂಗ್ರೆಸ್ಸಲ್ಲಿ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಆಮೇಲೆ ಕಾಂಗ್ರೆಸ್ಸಿನ ದೊಡ್ಡಣ್ಣ ಇಷ್ಟೆಲ್ಲ ಇದ್ರೂ ನಂದೇ ನಡಿಬೇಕು, ನಾನೇ. ಅಫ್ಕೋರ್ಸ್ 62% ಪಾಪ್ಯುಲಾರಿಟಿ ಅವರ ಒಳಗಿನಲ್ಲೇ ಅವ್ರು ಜನಪ್ರಿಯರಾಗಿದ್ದಾರೆ. ಓಕೆ, ಇದರ ಜೊತೆಗೆ ಪಾಪ್ಯುಲಾರಿಟಿ ಅಲ್ಲ, ದುರ್ಬಲವಾಗಿದೆಯಾ ಅದು ನಾನು ಗಮನಿಸ್ಲಿಲ್ಲ. ಆಮೇಲೆ ಸೋಷಿಯಲ್ ಇಂಜಿನಿಯರಿಂಗು ಅವರ NDA ಸೋಷಿಯಲ್ ಬಿಹಾರ ಅದ್ಭುತ ಸೋಷಿಯಲ್ ಇಂಜಿನಿಯರಿಂಗು ಅದು ಅವರ ರಾಹುಲ್ ಗಾಂಧಿ ನಡೆಸಿದ ಪಾದಯಾತ್ರೆ ಅವೆಲ್ಲ ನೋಡಿದ್ರೆ ಕಾಂಗ್ರೆಸ್ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಕೇಳಿ, ಪಹಲ್ಗಾಮ್ ಬ್ಲಾಸ್ಟ್, ಪುಲ್ವಾಮಾ ಬ್ಲಾಸ್ಟ್, ಅಲ್ಲ ಮಾತಾಡಿ ಅಣ್ಣ. ಬಂದೆ ನಾವು ಎಲೆಕ್ಷನ್ಗೆ ಮಾತ್ರ ಸೀಮಿತಗೊಳಿಸ್ತೀವಿ. ನೀವು ಮಾತಾಡಿ, ನಾನು ಅದನ್ನ ಒಪ್ಪಲ್ಲ ಅಂತ ಹೇಳ್ತೀನಿ. ನೀವು ಮಾಡಿರೋ ಮಾತುಗಳಿಗೂ ನಮ್ ಧ್ವನಿ ಇದೆ, ಆ ವಿಷಯಗಳಿಗೂ ಧ್ವನಿ ಇದೆ. ಬ್ಲಾಸ್ಟ್ಗಳು ಪ್ರೋ ಬಿಜೆಪಿ ಹೋಗಿದಾವೆ ಹೊರತು ಅಗೇನ್ಸ್ಟ್ ಬಿಜೆಪಿ ಹೋಗಿಲ್ಲ. ಬ್ಲಾಸ್ಟ್ಗಳು ಅದನ್ನು ಚುನಾವಣೆ ದಟ್ ಈಸ್ ಆಲ್ಸೋ ಒನ್ ಸ್ಟ್ರಾಟಜಿ. ಹೌದು, ಇವರು ದರ್ಶನ್ ಅವರು ದಾಸಪ್ಪ ಅವರು ಹೇಳಿ ಸರ್, ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ತಾವು ನೋಡಿದ್ರಲ್ಲ. ಮೇಡಮ್ ನೀವು ಹೇಳಿ, ಯಾವ ಪ್ರಶ್ನೆ? ಅಲ್ಲ, ಈಗ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ದುರ್ಬಲ, ಅದ್ರಲ್ಲಿ ನೀವು ಇದ್ದೀರಾ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜನ ಅಷ್ಟೊಂದು ಮನ್ನಣೆ ಕೊಟ್ಟಿಲ್ಲ. ಬಿಕಾಸ್ ಅರವಿಂದ್ ಕೇಜ್ರಿವಾಲ್ ಈಸ್ ಆಲ್ಸೋ ಆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋ ಥರದಲ್ಲಿ ಒಂದು ಕಾಲ ಇತ್ತು. ಬಟ್ ಈಗ ಅವ್ರ ವರ್ಚಸ್ಸು ಕಡಿಮೆ ಆಗಿಬಿಟ್ಟಿದೆ. ಖಂಡಿತವಾಗ್ಲೂ ಕಡಿಮೆ ಆಗಿದೆ, ಈ ಕ್ಷಣಕ್ಕೆ ಕಡಿಮೆ ಆಗಿದೆ. ಬಟ್ ಈಗ ರಾಹುಲ್ ಗಾಂಧಿ ಅವ್ರದ್ದೇ ಸ್ವಲ್ಪ ಪ್ರಭಾವ ಜಾಸ್ತಿ ಇದೆ ಇಂಡಿಯಾ ಮೈತ್ರಿಕೂಟದಲ್ಲಿ. ಆಕ್ಚುಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ರಾಹುಲ್ ಗಾಂಧಿ ಅವರೇ ಪ್ರೈಮ್ ಲೈನಲ್ಲಿರೋದು. ಪ್ರಿಯಾಂಕಾ ಗಾಂಧಿ ಅವರ ಹೆಸರಿಲ್ಲ ಅದರಲ್ಲಿ. ಮೇಡಮ್, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಇನ್ನೂ ಮುಂಚೆಗೆ ತಗೊಬಂದಿಲ್ಲ, ಏನಕ್ಕೆ ತಗೊಬಂದಿಲ್ಲ ಅಂತ ಅದು ಅವ್ರ ಪಕ್ಷದ ವಿಚಾರ. ಹಂಗಲ್ಲ ಸರ್, ಒಟ್ಟಾರೆ ಈ ಪ್ರಶ್ನೆಗಳಲ್ಲಿ ಬಹಳಷ್ಟು ವಿಚಾರಗಳು ಬಂತು. ವೋಟ್ ಚೋರಿ ಬಂತು, SIR ಬಂತು, ಮೋದಿ ಅವರ ಸಾಧನೆ ಬಂತು, ಅವರ ಸರ್ಕಾರದ ವೈಫಲ್ಯಗಳು ಬಂತು. ಸೊ ಇವೆಷ್ಟು ಇದ್ದುಕೊಂಡು ಕೂಡ ಮೋದಿ ಅವರ ವರ್ಚಸ್ಸು ಮಾತ್ರ ಕಡಿಮೆ ಆಗಿಲ್ವಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಮೋದಿ ನೋಡಿದ್ರೆ ಅರವಿಂದ್ ಕೇಜ್ರಿವಾಲ್ ವರ್ಚಸ್ಸು ಕಡಿಮೆ ಆಗ್ಬಿಡ್ತು. ಮೇಡಮ್, ಮೋದಿ ಅವರು ವರ್ಚಸ್ಸು ಯಾವತ್ತೂ ಕಡಿಮೆ ಆಗಕ್ಕೆ ಬಿಡ್ತಾನೆ ಇಲ್ಲ ಅವರು. ಯಾಕೆಂದ್ರೆ ಅವರು ಅಸೋಸಿಯೇಟ್ಸ್ ಏನಿದ್ದಾರೆ ಅವ್ರು ಯಾವತ್ತೂ ಸೋಷಿಯಲ್ ಮೀಡಿಯಾ ಮತ್ತೆ ಒಂದು ನಿಮ್ಮನ್ನ ತರದದೆ ಅದು ಯಾರು ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ ಇಲ್ಲ, ಅದಕ್ಕೆ ನಾನು ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಓಪನ್. ನೀವು ಯಾವುದು ಸರ್ಕಾರ ರಾಷ್ಟ್ರದಲ್ಲಿ ನಡೆಯುತ್ತೆ ಅವ್ರಿಗೆ ಆರ್ಥಿಕ ಸಂಪನ್ಮೂಲ ಮತ್ತೆ ಮಾನವ ಸಂಪನ್ಮೂಲ ಬಹಳ ಸರಳವಾಗಿ ಸಿಗುತ್ತೆ. ವಿರೋಧ ಪಕ್ಷಗಳಿಗೆ ಸರಳವಾಗಿ ಸಿಗಲ್ಲ. ಅದಕ್ಕೆ ಅವ್ರು ಕಷ್ಟಪಡಬೇಕು, ಶ್ರಮ ವಹಿಸಬೇಕು. ಮೀಡಿಯಾದಲ್ಲಿ ನಿಮ್ಗೆ ದುಡ್ಡೇ ಬೇಕಾಗಿಲ್ಲ ಸರ್, ದುಡ್ಡು ಬೇಕಾಗಿಲ್ಲ. ಅದನ್ನ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಕ್ಕೆ ಜನಗಳು ಸಿಗಲ್ಲ. ಅದೆಲ್ಲ ಬಂದ್ಬಿಟ್ಟು ಪೇಯ್ಡ್ ವರ್ಕರ್ಸ್ ಇರ್ತಾರೆ ಅಲ್ಲಿ. ಯಾವ ವಾರ್ಡ್ ಸರ್ ಅದು? ಯಾವ ವಾರ್ಡ್ ಅದು? ಯಾವ ವಿಚಾರ ಇದೆ? ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತಲ್ಲ ಸರ್, ಒಬ್ಬ ಹುಡುಗಿ ಒಂದು ಹಾಡಾಡಿ, ಅದು ಮೈಸೂರು ಅಲ್ಲ, ಯಾವುದೋ ಒಂದೊಂದು ಘಟನೆ ನಡೆಯುತ್ತೆ. ಹೂವಿನ ಬಾಣದಂತೆ ಒಂದು ಹಾಡ, ಇದಕ್ಕೂ ಹೋಲಿಕೆ. ನಾನು ಹೇಳೋದು ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ಫುಲ್ ಇದೆ ಸರ್. ಮೇಡಮ್ ಇದೆ, ಅದಕ್ಕೆ ದುಡ್ಡೇ ಹಾಕ್ಬೇಕಾಗಿಲ್ಲ, ಅದು ಅಷ್ಟು ಪವರ್ಫುಲ್ ಆಗಿದೆ. ಹಾಡಾಡಿ ಆ ಹುಡುಗಿ ಒಂದು ಒಂದು ದೊಡ್ಡ ಸರಿ, ಅದನ್ನ ನಾವು ಡಿಜಿಟಲ್ ಪಾಲಿಟಿಕ್ಸ್. ನಿಮ್ಮನ್ನ ತರ್ದಿರೋರು ಯಾರು? ಮೇಡಮ್, ಮುಖ್ಯಮಂತ್ರಿ ಆದ್ರಲ್ಲ ಅವರೇ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, ಮೋದಿ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಈಗ ಸದ್ಯಕ್ಕೆ ನಾಯಕ ಯಾರು ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಕಂಡರೂ ಕೂಡ ಅವರು ತೆಗೆದುಕೊಳ್ಳುವಂಥ ಇಶ್ಯೂಗಳು ಜನಮಾನಸದ ಭಾವನೆಗಳಿಗೆ ಸರಿ ಹೊಂದುತ್ತಿಲ್ಲ. ಇನ್ನುಳಿದಂತೆ ಸರ್ಕಾರದ ಸಾಧನೆಗಳ ವಿಚಾರದಲ್ಲಿ ರಿಯಲ್ ಆಗಿ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಟೈಮ್ ಇದೆ ನರೇಂದ್ರ ಮೋದಿ ಅವರಿಗೆ. ಮುಂಬರುವಂಥ ಸರ್ವೆಗಳಲ್ಲಿ ಅವರು ತಮ್ಮ ಸ್ಥಾನನ ಇನ್ನಷ್ಟು ಭದ್ರ ಮಾಡ್ಕೊಳ್ತಾರ. ದೇಶದ ಪ್ರಗತಿಯ ವಿಚಾರದಲ್ಲಿ ಜನ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ.